टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಅನ್ನು ಸೋಲಿಸಿ ಚಾಂಪಿಯನ್ ಆಗ್ತಾರೆ ಅಂತೇಳಿ ಕೋಟ್ಯಾಂತರ ಅಭಿಮಾನಿಗಳು ಆರೈಕೆಯನ್ನು ಮಾಡ್ತಾ ಇದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಶೇಷವಾಗಿ ನೀವು ನೋಡ್ತಾ ಇರಬಹುದು ಪೊಲೀಸ್ ಬ್ಯಾಂಡ್ನವರು ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂತ ಪೊಲೀಸ್ ಬ್ಯಾಂಡ್, ಅದೇ ರೀತಿಯಾಗಿ ಅಶ್ವಾರೋಹಿ ದಳದವರು ಸಹ ಟೀಮ್ ಇಂಡಿಯಾಗೆ ವಿಶೇಷವಾಗಿ ಚೇರ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೀವು ನೋಡ್ತಾ ಇರಬಹುದು ವಿಶೇಷ ಸಂದರ್ಭಗಳಲ್ಲಿ ಪೊಲೀಸ್ ಬ್ಯಾಂಡ್ ಅವರು ನಮ್ಮ ಮೈಸೂರಿನ ಸಂಸ್ಕೃತಿಯನ್ನ ನಾಡಿನೆಲ್ಲೆಡೆಗೂ ಪಸರಿಸುವಂತ ಕೆಲಸವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಅಶ್ವಾರೋಹಿ ದಳ ಸಹ ವಿಶೇಷವಾದಂತಹ ದಳಗಳಲ್ಲಿ ಒಂದಾಗಿದೆ. ಇವರೆಲ್ಲರೂ ಸಹ ಇವತ್ತು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಗೆಲ್ಲುತ್ತದೆ. ಸೊ ಇಂಡಿಯಾ ಚಾಂಪಿಯನ್ ಆಗ್ತಾರೆ. ಈ ಹಿಂದೆ ಸಹ ಸಾಕಷ್ಟು ಟೂರ್ನಿಗಳನ್ನ ಗೆದ್ದಿದ್ರು. ಇವತ್ತಿನ ಪಂದ್ಯ ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಒಂದು ಘೋಷಣೆಗಳನ್ನ ಕೂಗೋ ಮುಖಾಂತರವಾಗಿ ಟೀಮ್ ಇಂಡಿಯಾಗೆ ಚೇರ್ ಅಪ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಬನ್ನಿ ಪೊಲೀಸ್ ಬ್ಯಾಂಡ್ ನ ಸದಸ್ಯರು ಯಾವ ರೀತಿ ಟೀಮ್ ಇಂಡಿಯಾಗೆ ವಿಶ್ ಮಾಡ್ತಾರೆ ಕೇಳೋಣ. ಸರ್, ಇವತ್ತು ನ್ಯೂಜಿಲೆಂಡ್ ಭಾರತ ಫೈನಲ್ ಪಂದ್ಯ. ಈ ಒಂದು ಚಾಂಪಿಯನ್ಸ್ ಟ್ರೋಫಿಲಿ ಒಂದು ಮ್ಯಾಚನ್ನು ಇಂಡಿಯಾ ಸೋತಿಲ್ಲ. ಇವತ್ತಿನ ಮ್ಯಾಚ್ ಬಗ್ಗೆ ಮೊದಲನೇದಾಗಿ ಇವತ್ತು ಮೈಸೂರು ನಗರ ಅರಮನೆ ಆವರಣದಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲಬೇಕು ಅಂತ ಎಲ್ಲರ ಆಶಯ. ಅವರು ಗೆದ್ದು ಚಾಂಪಿಯನ್ ಟ್ರೋಫಿನ ಪಡೆದುಕೊಂಡು ಬರಲಿ ನಮ್ಮ ದೇಶಕ್ಕೆ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಟೀಮ್ ಇಂಡಿಯಾ ಫೇವ್ರೆಟ್ ವಿರಾಟ್ ಕೊಹ್ಲಿ ಮತ್ತು ಇನ್ಯಾರು ರೋಹಿತ್ ಶರ್ಮಾ ಇನ್ನೆಲ್ಲರೂ ಅವರೆಲ್ಲ ಚೆನ್ನಾಗಿ ಆಡಲಿ ಅಂತ ಹಾರೈಸ್ತೀವಿ. ಸರ್ ನಮಸ್ಕಾರ. ಇವತ್ತು ನಮ್ಮ ಹೆಮ್ಮೆಯ ಪೊಲೀಸ್ ಅವರು ಮ್ಯಾರಥಾನ್ ವಿಶೇಷ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಬಗ್ಗೆ ಮಾತಾಡೋದೇನು ಎರಡೇ ವಿಷಯ. ಏನು ಅಂದರೆ ನಮ್ಮ ಭಾರತ ದೇಶ ಒಂದು ಮ್ಯಾಚು ಸೋತಿಲ್ಲ. ಇದೇ ರೀತಿ ಇವತ್ತಿನ ದಿನ ಟೀಮ್ ಇಂಡಿಯಾ ತುಂಬ ರೋಚಕವಾಗಿ ಗೆಲ್ಲುತ್ತದೆ. ಟೀಮ್ ಇಂಡಿಯಾಗೆ ಜೈ. ಎಲ್ಲರೂ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬಗ್ಗೆ ಮಾತಾಡ್ತಾರೆ. ಇವತ್ತು ನಾವು ಸ್ಪಿನ್ನರ್ಸ್ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ವರುಣ್ ಚಕ್ರವರ್ತಿ, ಶಮಿ ಅವರೆಲ್ಲ ಅವರಿಂದನೇ ಮ್ಯಾಚ್ ಗೆಲ್ಲೋದು. ಇವತ್ತು ಬೌಲರ್ಸ್ನ ವಾಚ್ ಮಾಡಿ. ಕನ್ನಡಿಗ ರಾಹುಲ್ ಸಹ ಇದ್ದಾರೆ. ರಾಹುಲ್ ಈಸ್ ದ ಬೆಸ್ಟ್ ವಿಕೆಟ್ ಕೀಪರ್. ನಮ್ಮ ಕರ್ನಾಟಕದವರು ಬೆಸ್ಟ್ ವಿಕೆಟ್ ಕೀಪರು. ಧೋನಿ ಫುಟ್ ಸ್ಟೆಪ್ಸಲ್ಲಿ ಅವರು ಹೋಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಇಂಡಿಯಾ. KL ರಾವ್ ತುಂಬ ಚೆಂದಾಗಿ ಆಡ್ತಾರೆ ಅಂತೇಳಿ ನಾವು ವಿಶ್ವಾಸ ಮಡಗಿದ್ದೀವಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಕ್ರಿಕೆಟಿಗ ಅವರು. ಅವರಿಂದ ನಮ್ಮ ಇಂಡಿಯಾ ಗೆಲ್ಲೇಬೇಕಂತೇಳಿ ನಮ್ಮೆಲ್ಲರ ಆಶೆ ಇರುತ್ತದೆ. ಸರ್, ಇವತ್ತು ಭಾರತ ಇವತ್ತು ಗೆದ್ದು ಟ್ರೋಫಿಯನ್ನು ಇವತ್ತು ಗೆಲ್ಲುತ್ತೆ ಅಂತ ವಿಶ್ವಾಸ ಇದೆ ಸರ್. ಸರ್, ರೋಹಿತ್ ಶರ್ಮಾ ಸರ್ ಆಡ್ತಾರೆ ಸರ್. ಇವತ್ತು ಸೆಂಚುರಿ ಇವತ್ತು ಮಾಡ್ತಾರೆ. ಇವತ್ತು 100% ಗೆಲ್ತಾರೆ ಸರ್. ಇವತ್ತು ಸರ್ ನಮ್ಮ ಭಾರತ ಗೆಲ್ಲುತ್ತೆ, ಗೆದ್ದೇ ಗೆಲ್ಲುತ್ತೆ ಸರ್. ಸರಿ ವಿಶ್ವಕಪ್ ನ್ಯೂಜಿಲೆಂಡ್ ಮೇಲೆ ಸೋತಿದ್ರು. ಈ ಸರಿ ಇಂಡಿಯಾ ನ್ಯೂಜಿಲೆಂಡ್ ಮೇಲೆ ಆ ಸೇಡ್ ತೀರ್ಸ್ಕೊಂತದೆ. ಮತ್ತು ಆ ಗುಪಿಟಲ್ ನಮ್ಮ ಧೋನಿ ಔಟ್ ಮಾಡಿದ್ರು. ಈ ಸರಿ ವಿರಾಟ್ ಕೊಹ್ಲಿ ಮತ್ತು ರಾಹುಲ್ ಉತ್ತರ ಕೊಡ್ತಾರೆ. ಶ್ರೇಯಸ್ ಅಯ್ಯರು ಅಷ್ಟೇ ಉತ್ತರ ಕೊಡ್ತಾರೆ ಇದರಲ್ಲಿ. ಹೌದು ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಈ ಸರಿನೂ ಅಷ್ಟೇ. ಆಲ್ ದ ಬೆಸ್ಟ್ ಇಂಡಿಯಾ. 3 ಪ್ಲೇಸ್ ಮತ್ತು ಏನಾದರೂ ಫಸ್ಟ್ ಚೇಸಿಂಗ್ ಆದರೆ 2 ಪ್ಲೇಸ್ ಒಳಗಡೆ ಇರಲಿ. ಆಲ್ ದ ಬೆಸ್ಟ್. ವಿರಾಟ್ ಕೊಹ್ಲಿ ಮತ್ತೆ ಈ ಸರಿನೂ ಅಷ್ಟೇ T20 ಹೆಂಗೆ ಚೆನ್ನಾಗಿ ಆಡಿದ್ರು, ಈ ಸರಿನೂ ಅಷ್ಟೇ ಪಾಕಿಸ್ತಾನದ ಮೇಲೆ ಹೆಂಗೆ ಚೆನ್ನಾಗಿ ಆಡಿದ್ರು ಮತ್ತು ನ್ಯೂಜಿಲೆಂಡ್ ಮೇಲೆ ಗೆದ್ದು ಕ್ಯಾಪ್ಟನ್ಸಿ ನ್ಯೂಜಿಲೆಂಡ್ ಮೇಲೆ ಇದ್ದಾಗ ಸೋತಿದ್ರು. ಆ ಸೇಡು ಇವತ್ತು ತೀರಿಸ್ಕೊಳ್ಳಿ. ಆಲ್ ದ ಬೆಸ್ಟ್. ಇದು ಮೈಸೂರಿನಿಂದ ವಿಶೇಷವಾಗಿ ಟೀಮ್ ಇಂಡಿಯಾಗೆ ಸಿಗ್ತಾ ಇರುವಂತಹ ಶುಭ ಹಾರೈಕೆ. ಯಾಕಂದರೆ ನಮ್ಮ ದೇಶದಲ್ಲೇ ವಿಶೇಷ ಅಂತ ಹೇಳಿದ್ರೆ ಅಶ್ವಾರೋಹಿ ದಳ, ಇದರ ಜೊತೆಗೆ ಪೊಲೀಸ್ ಬ್ಯಾಂಡ್ ಸಹ ನಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಈ ಒಂದು ಏನು ಮೈಸೂರು ಬ್ಯಾಂಡ್ ಇದೆ, ಇವರು ಟೀಮ್ ಇಂಡಿಯಾಗೆ ಶುಭವನ್ನು ಹಾರೈಸಿದ್ದಾರೆ. ಹೀಗಾಗಿ ಖಂಡಿತವಾಗಿಯೂ ಟೀಮ್ ಇಂಡಿಯಾ ಗೆಲ್ತದೆ, ಚಾಂಪಿಯನ್ ಆಗ್ತದೆ ಅನ್ನೋದು ಎಲ್ಲರ ವಿಶ್ವಾಸ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.